ಆರೋಹಿ ಮಗಳೇ, ನಿನ್ನ ಜೀವನವನ್ನು ನಿನ್ನ ತಾತ ಆ ನಿಕಮ್ಮನಾದ ಅಹನ್ ಜೊತೆ ಮದುವೆ ಮಾಡಿಸಿ ಹಾಳು ಮಾಡಿದ್ದಾರೆ. ಕೊನೆಗೂ ಎಷ್ಟು ಕಾಲ ಆರೋಹಿ, ಎಷ್ಟು ಕಾಲ ನೀನು ಆ ನಿಷ್ಪ್ರಯೋಜಕನನ್ನು ನಿನ್ನ ತಲೆಯ ಮೇಲಿನ ಭಾರವಾಗಿ ಇಟ್ಟುಕೊಳ್ಳುತ್ತೀಯಾ? ನೀವು ಚಿಂತಿಸಬೇಡಿ ಅಮ್ಮ. ಇಂದು ಸಂಜೆ ಅವನ ಕೊನೆಯ ದಿನ. ಹಾಗೇ ಅಮ್ಮ, ನಾನು ಆ ನಿಕಮ್ಮನ ಜೊತೆ ಒಂದು ನಿಮಿಷವೂ ಇರಲು ಬಯಸುವುದಿಲ್ಲ. ಇಷ್ಟೊಂದು ದಿನ ಅವನನ್ನು ನನ್ನ ಜೀವನದಲ್ಲಿ ಇಟ್ಟುಕೊಂಡಿದ್ದೆ, ತಾತ ಕೊಟ್ಟಿದ್ದ ಅವಾರಸತ್ತಿನ ಕಾರಣಕ್ಕೆ. ಅದನ್ನು ನಾನು ಯಾವ ಬೆಲೆಯಲ್ಲೂ ಕೈ ತಪ್ಪಿಸಿಕೊಳ್ಳುವುದಿಲ್ಲ. ಮತ್ತು ತಾತನ ಷರತ್ತುಗಳು ಏನಿದ್ದವು ಎಂಬುದು ನಿಮಗೆ ಗೊತ್ತೇ ಇದೆ. ನಾನು 3 ವರ್ಷಗಳ ಮುಂಚೆಯೇ ಅವನನ್ನು ನನ್ನ ಜೀವನದಿಂದ ಹೊರಹಾಕಿದ್ದರೆ ಕಂಪನಿಯಿಂದ ನನಗೆ ಏನೂ ಸಿಗುವುದಿಲ್ಲ. ಮತ್ತು ಈಗ ಸಮಯ ಪೂರ್ಣಗೊಳ್ಳಲು ಬಂದಿದೆ. ನೀನು ಸಂಪೂರ್ಣ ಸರಿಯಾಗಿ ಹೇಳುತ್ತಿದ್ದೀಯ ಮಗಳೇ. ನಾನು ಅದನ್ನೇ ಯೋಚಿಸುತ್ತಿದ್ದೇನೆ. ತಾತ ಏನು ಯೋಚಿಸಿ ಈ ಮದುವೆ ಮಾಡಿಸಿದರು? ಆ ಫಟೀಚರ್ ಅನ್ನು ನಮ್ಮ ಮನೆಯ ಅಳಿಯ ಎಂದು ಹೇಳುವುದಕ್ಕೂ ನನಗೆ ನಾಚಿಕೆ ಆಗುತ್ತದೆ. ಅವನು ಉದ್ದೇಶಪೂರ್ವಕವಾಗಿಯೇ ಅಡಗಿ ಕುಳಿತಿದ್ದಾನೆ ಅನ್ನಿಸುತ್ತದೆ. ಯಾಕೆಂದರೆ ಅವನು ಏನೋ ತಪ್ಪು ಮಾಡುತ್ತಿದ್ದಾನೆ. ಇಂದು ನಿನ್ನ ಮತ್ತು ಅವನ ಮದುವೆಯ ವಾರ್ಷಿಕೋತ್ಸವ. ಬೆಳಿಗ್ಗೆ ಅವನ ಫೋನ್ ಬಂದಿತ್ತು. ಸಂಜೆ ಸರ್ಪ್ರೈಸ್ ಇದೆ ಎಂದು ಹೇಳುತ್ತಿದ್ದ. ಸರ್ಪ್ರೈಸ್? ಹೌದು. ಬಹುಶಃ ಮತ್ತೊಂದು ನೆಪ ಹೇಳಿ ಬರುತ್ತಾನೆ. ನಾನು ಬ್ಯುಸಿ ಇದ್ದೇನೆ ಅಥವಾ ಇನ್ನೇನೋ. ನೋಡಿ ಅಮ್ಮ, ನೀವು ಕೂಡ ನನ್ನ ಮಾತು ಅರ್ಥಮಾಡಿಕೊಳ್ಳುತ್ತಿದ್ದೀರಿ. ನಾನು 3 ವರ್ಷ ಸಹಿಸಿಕೊಂಡೆ, ಕೇವಲ ಕಂಪನಿಗಾಗಿ. ಈಗ ಸಾಕು. 3 ವರ್ಷಗಳ ಕಾಲ ಪ್ರತಿದಿನ ಆ ಫಟೀಚರ್ನ ಮುಖ ನೋಡುತ್ತಾ ಅವನ ನಿಷ್ಪ್ರಯೋಜಕತನವನ್ನು ಸಹಿಸುತ್ತಾ ಬಂದಿದ್ದೇನೆ. ಸಂಜೆ ವಕೀಲ ಬರುತ್ತಿದ್ದಾರೆ. ವಿಚ್ಛೇದನದ ಕಾಗದಗಳು ಸಿದ್ಧವಾಗಿವೆ. ಸಹಿ ಆಗುತ್ತಿದ್ದಂತೆಯೇ ನಾನು ಮುಕ್ತ. ನಾವು ಇಬ್ಬರೂ ಸೇರಿ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಹೌದು ಮಗಳೇ, ಖಂಡಿತ. ನಾನು ನಿನ್ನ ಜೊತೆ ಇದ್ದೇನೆ. ಇಂದು ಸಂಜೆ ನೀನು ವಿಚ್ಛೇದನ ಪಡೆದುಕೋ. ಆ ಅಹನ್ ಎಂದಿಗೂ ನಿನ್ನ ಬಗ್ಗೆ ಕಾಳಜಿ ವಹಿಸಲಿಲ್ಲ, ಕೇವಲ ಭಾರವಾಗಿ ಇದ್ದ. ಈಗ ಅದು ಮುಗಿದಿದೆ. ನಾನು ಸ್ವತಃ ವಕೀಲರ ಜೊತೆ ಮಾತನಾಡುತ್ತೇನೆ. ನೀನು ಚಿಂತಿಸಬೇಡ. ಧನ್ಯವಾದಗಳು ಅಮ್ಮ. ನಿಮ್ಮ ಈ ಮಾತುಗಳನ್ನು ಕೇಳಿ ನನ್ನ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ಸೌಮ್ಯಾ ಶರ್ಮಾ. 3 ವರ್ಷಗಳಿಂದ ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ನ ಮುಖ. ಬೋರ್ಡ್ ಮೀಟಿಂಗ್ನಿಂದ ಪ್ರೆಸ್ ಕಾನ್ಫರೆನ್ಸ್ಗಳವರೆಗೆ ಜಗತ್ತು ಅವಳೇ ಸೀಲೆ ಎಂದು ಭಾವಿಸುತ್ತಿತ್ತು. ಆದರೆ ವಾಸ್ತವದಲ್ಲಿ ಅವಳು ಕೇವಲ ಆಹನ್ನ ಧ್ವನಿ ಮಾತ್ರ. ಸರ್, ನೀವು ಇಷ್ಟು ತುರ್ತಾಗಿ ನನ್ನನ್ನು ಯಾಕೆ ಕರೆದಿದ್ದೀರಿ? ಸೌಮ್ಯಾ, ನಾನು ನಿನ್ನನ್ನು ಇಲ್ಲಿ ಕರೆದಿದ್ದು ಯಾಕೆಂದರೆ ನೆಕ್ಸ್ಟ್ ಪ್ಯಾಲೇಸ್ ಎಂಬ ಹೆಸರಿನ ಅತಿದೊಡ್ಡ ಲಕ್ಸುರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ನ ಸಂಪೂರ್ಣ ಒಪ್ಪಂದವನ್ನು ನನ್ನ ಹೆಂಡತಿ ಆರೋಹಿ ಕಪೂರ್ ಅವರ ಕಂಪನಿ ಕಪೂರ್ ಎಂಟರ್ಪ್ರೈಸಸ್ಗೆ ನೀಡಬೇಕು ಎಂದು ನಾನು ಬಯಸುತ್ತೇನೆ. ಸರ್, ಆರೋಹಿ ಮ್ಯಾಡಮ್ ಇದಕ್ಕಾಗಿ ಅರ್ಜಿ ಹಾಕಿದ್ದಾರೆ. ಆದರೆ ಇಂದಿಗೂ ಅವರು ನೀವು ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದುಕೊಂಡಿದ್ದಾರೆ, ಅವರ ತುಂಡುಗಳ ಮೇಲೆ ಬದುಕುವವನು ಎಂದು. ಆದರೆ ಸರ್, ನೀವು ಈ ದೇಶದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿ ನೆಕ್ಸ್ಟ್ ಜಿನ್ ಇಂಡಸ್ಟ್ರೀಸ್ನ ಮಾಲೀಕರು. ಕಳೆದ 3 ವರ್ಷಗಳಿಂದ ನೀವು ನಿಮ್ಮ ಈ ಗುರುತನ್ನು ಸಂಪೂರ್ಣ ಜಗತ್ತಿನಿಂದಲೂ ಮತ್ತು ನಿಮ್ಮ ಹೆಂಡತಿ ಆರೋಹಿಯಿಂದಲೂ ಮರೆಮಾಚಿದ್ದೀರಿ. ಸರ್, ಅವರಿಗೆ ನಿಮ್ಮ ನಿಜವಾದ ಗುರುತನ್ನು ನೀವು ಯಾವಾಗ ಹೇಳುತ್ತೀರಿ? ನಾನು ನೋಡಲು ಬಯಸಿದ್ದು, ಸೌಮ್ಯಾ, ಆರೋಹಿ ನನ್ನ ಹಣವಿಲ್ಲದಿದ್ದರೂ ನನ್ನನ್ನು ಪ್ರೀತಿಸಬಹುದೇ ಎಂದು. ಬೆಳಿಗ್ಗೆ ಎದ್ದು ಚಹಾ ಮಾಡುವ ಆ ಅಹನ್ನ ರೂಪದಲ್ಲಿ ಅವಳು ನನ್ನನ್ನು ಸ್ವೀಕರಿಸುತ್ತಾಳೆಯೇ? ಉದ್ಯೋಗವಿಲ್ಲದವನಂತೆ ಕಾಣುವ, ತನ್ನ ಶಕ್ತಿಯನ್ನು ಎಂದಿಗೂ ತೋರಿಸದವನಾಗಿ. ಹೇಳುವುದರ ವಿಷಯಕ್ಕೆ ಬಂದರೆ, ಇಂದು ಸಂಜೆಲೇ ಸೌಮ್ಯಾ, ಇಂದು ನಮ್ಮ ಮದುವೆಯ 3ನೇ ವಾರ್ಷಿಕೋತ್ಸವ. ನಾನು ಅವಳಿಗೆ ಹೇಳುತ್ತೇನೆ, ನಾನು ಅವಳು ಭೇಟಿ ಮಾಡಲು ಮತ್ತು ವ್ಯವಹಾರ ಮಾಡಲು ಆಕಾಶ ಭೂಮಿಯನ್ನೇ ಒಂದಾಗಿಸುತ್ತಿರುವ ಅದೇ ಆಹನ್ ಸಿಂಘಾನಿಯಾ ಎಂದು. ಇಂದು ಸಂಜೆ ಎಲ್ಲರ ಮುಂದೆ ನನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸುತ್ತೇನೆ. ಸರಿ ಸರ್, ನಿಮ್ಮ ಇಚ್ಛೆಯಂತೆ. ನಾನು ಎಲ್ಲವನ್ನೂ ಸಿದ್ಧವಾಗಿರಿಸುತ್ತೇನೆ. ಸರಿ ಸರ್, ನಿಮ್ಮ ಇಚ್ಛೆಯಂತೆ ನಾನು ಎಲ್ಲವನ್ನೂ ಸಿದ್ಧವಾಗಿರಿಸುತ್ತೇನೆ. ಇನ್ನೂ ಆರೋಹಿ ಬಂದಿಲ್ಲವೇ? ಕಪೂರ್ ಎಂಟರ್ಪ್ರೈಸಸ್ನ ಹೊಸ ಪ್ರಾಜೆಕ್ಟ್ ಕೂಡ ಇಂದು ಚರ್ಚೆಯಾಗಬಹುದು ಅನಿಸುತ್ತದೆ. ಏನೋ ತಪ್ಪಾಗಿದೆ. ವಾತಾವರಣ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿದೆ. ಮ್ಯಾಡಮ್ ಎಲ್ಲವನ್ನೂ ಸಿದ್ಧವಾಗಿರಿಸು ಎಂದು ಹೇಳಿದ್ದಾರೆ. ಇಂದು ಒಪ್ಪಂದದ ಬಗ್ಗೆ ಮಾತುಕತೆ ನಡೆದರೆ ಮಾಧ್ಯಮವನ್ನು ಹೇಗೆ ನಿಭಾಯಿಸುತ್ತೇವೆ? ನೋಡೋಣ. ಇಂದು ಏನೋ ದೊಡ್ಡದ್ದು ನಡೆಯಲಿದೆ. ಇಂದು ಅವಳು ಬರುತ್ತಾಳೆ ಮತ್ತು ಇಂದು ಎಲ್ಲವೂ ಬದಲಾಗುತ್ತದೆ. ಆರೋಹಿ, ಒಮ್ಮೆ ಮಾತ್ರ ಬಾ. ಯಾರೋ ತುಂಬಾ ದೊಡ್ಡ ಪರ್ಸನಾಲಿಟಿ ಅನಿಸುತ್ತಿದೆ. ವಾಹ್ ಆರೋಹಿ ಮ್ಯಾಡಮ್, ಇಂದು ತುಂಬಾ ಅದ್ಭುತವಾಗಿ ಕಾಣುತ್ತಿದ್ದೀಯಾ. ಹ್ಯಾಪಿ 3rd ಆನಿವರ್ಸರಿ. ಈ ಹೂವುಗಳು ನಿನಗಾಗಿ. ಈ ಎಲ್ಲಾ ಡ್ರಾಮಾ ನಿಲ್ಲಿಸು ಆಹನ್. ಈ ಗುಲಾಬಿಗಳ ನನಗೆ ಯಾವುದೇ ಅಗತ್ಯವಿಲ್ಲ. ಈ ಪೇಪರ್ಗಳ ಮೇಲೆ ಸಹಿ ಮಾಡು. ಇವು ನಮ್ಮ ವಿಚ್ಛೇದನದ ಪೇಪರ್ಗಳು. ಆರೋಹಿ, ವಿಚ್ಛೇದನ? ಏಕೆ? ನನ್ನ ಪ್ರೀತಿಯಲ್ಲಿ ಯಾವ ಕೊರತೆ ಉಳಿದಿತ್ತು? ಪ್ರೀತಿಯಿಂದ ಹೊಟ್ಟೆ ತುಂಬುವುದಿಲ್ಲ ಆಹನ್. ನೀನು ಕೇವಲ ಒಂದು ಸಾಮಾನ್ಯ ಮನುಷ್ಯ. ಕಳೆದ 3 ವರ್ಷಗಳಿಂದ ನನ್ನ ಹಣದ ಮೇಲೆ ಬದುಕುತ್ತಿದ್ದೀಯ. ಇಂದು ನನಗೆ ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ನಿಂದ ಲಕ್ಸುರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ನ ಕಾಂಟ್ರಾಕ್ಟ್ ಸಿಕ್ಕಿದೆ. ಮತ್ತು ಈ ಯಶಸ್ಸನ್ನು ನನಗೆ ನನ್ನ ಬಾಯ್ಫ್ರೆಂಡ್ ವೈಭವ ತಂದಿದ್ದಾನೆ.
ವೈಭವ ನನಗೆ ನೀನು ಎಂದಿಗೂ ಕೊಡಲಾರದ ಎಲ್ಲವನ್ನೂ ಕೊಡಬಲ್ಲನು. ಆರೋಹಿ, ಕಳೆದ 3 ವರ್ಷಗಳಿಂದ ನೀನು ನನ್ನ ಜತೆ ಇದ್ದೆ. ಅದು ಎಲ್ಲವೂ ಕೇವಲ ನಾಟಕವೇ? ಹೌದು ಆಹನ್, ಅದು ಕೇವಲ ನಾಟಕವೇ. ನನ್ನ ತಾತನ ಇಚ್ಛೆ ನಾನು ಹೇಗಾದರೂ 3 ವರ್ಷ ನಿನ್ನ ಜೊತೆ ಇರಬೇಕು ಎನ್ನುವುದು. ನಾನು ಹಾಗೆ ಮಾಡದಿದ್ದರೆ ನನ್ನ ಸಂಪೂರ್ಣ ಕಂಪನಿ ಚಾರಿಟಿಗೆ ಹೋಗಿಬಿಡುತ್ತಿತ್ತು. ಆರೋಹಿ, ನೀನು ಕಾಂಟ್ರಾಕ್ಟ್ಗಳ ಬಗ್ಗೆ ಮಾತನಾಡುತ್ತಿದ್ದೀಯಾ? ಆ ಕಾಂಟ್ರಾಕ್ಟ್ ನಿನಗೆ ವೈಭವ ಕೊಡಲಿಲ್ಲ, ನಾನು ಕೊಡಿಸಿದ್ದೇನೆ. ನಾನೇ ನೆಕ್ಸ್ಟ್ ಇಂಡಸ್ಟ್ರೀಸ್ನ ಮಾಲೀಕ. ವಿಚ್ಛೇದನದ ಮಾತು ಕೇಳಿ ನಿನ್ನ ತಲೆ ಕೆಲಸ ಮಾಡೋದನ್ನೇ ನಿಲ್ಲಿಸಿದೆ ಅನಿಸುತ್ತಿದೆ. ನೀನು ಮತ್ತು ಚೇರ್ಮನ್, ನಿನ್ನಂಥ ಸಾಮಾನ್ಯ ಮನುಷ್ಯ 7 ಜನ್ಮಗಳವರೆಗೆ ಹಗಲು ರಾತ್ರಿ ದುಡಿದರೂ ಮಿಸ್ಟರ್ ಸಿಂಘಾನಿಯಾದವರ ಬೂಟನ್ನು ಖರೀದಿಸಲು ಸಾಧ್ಯವಿಲ್ಲ. ಮಿಸ್ಟರ್ ಸಿಂಘಾನಿಯಾ, ಒಮ್ಮೆ ನಿನ್ನ ಸ್ಥಾನಮಾನ ನೋಡಿಕೊಂಡಿದ್ದೀಯಾ? ನಿನ್ನಂಥ ಫರ್ನಿಚರ್ಗಳು ಸಿಂಘಾನಿಯಾದವರ ಬೂಟಿನ ಮಟ್ಟಕ್ಕೂ ಬರುವುದಿಲ್ಲ. ಬಾ ಆರೋಹಿ, ಈ ಲೂಸರ್ ಜೊತೆಗೆ ಸಮಯ ವ್ಯರ್ಥ ಮಾಡಬೇಡ. ನೀನು ಸ್ವಲ್ಪ ಮೂರ್ಖನಾಗಿರುವುದರ ಜೊತೆಗೆ ನಾಚಿಕೆ ಇಲ್ಲದವನೂ ಹೌದಾ? ನಾನು ನಿನ್ನ ಹೆಂಡತಿಯನ್ನು ನಿನ್ನ ಮುಂದೆ ಮುತ್ತಿಕ್ಕಿದೆ, ನೀನು ಸುಮ್ಮನೆ ನೋಡುತ್ತಿದ್ದೀಯಾ? ಹೋಗಿ ಎಲ್ಲಾದರೂ ಮುಳುಗಿ ಸಾಯಲಿಲ್ಲವೇ? ಸುಮ್ಮನೆ ನಿಂತು ನನ್ನ ಮುಖ ನೋಡಬೇಡ ಆಹಾನ್. ನಿನ್ನ ಈ ದುರಾದೃಷ್ಟ ಮತ್ತು ಬಡತನದ ನೆರಳನ್ನು ನನ್ನ ಜೀವನದಿಂದ ದೂರ ಮಾಡು. ಸಹಿ ಮಾಡು. ನನಗೆ ಮುಕ್ತಿ ಕೊಡು. ಈ ಸಂಗೀತ ಈ ಪೇಪರ್ಗಳ ಮೇಲೆ ಸಹಿ ಮಾಡಿ ನನ್ನನ್ನು ಮುಕ್ತಗೊಳಿಸು. 3 ವರ್ಷಗಳಿಂದ ನಾನು ತನ್ನದೇ ಆದ ಗುರುತು ಇಲ್ಲದ ಒಬ್ಬ ಮನುಷ್ಯನ ಜೊತೆ ಬದುಕುತ್ತಿದ್ದೆ. ಆರೋಹಿ, ನಮ್ಮ 3 ವರ್ಷದ ಸಂಬಂಧ ಕೇವಲ ಈ ಕಾಗದಗಳ ಮೇಲೆ ಅವಲಂಬಿತವೇ? ನಿನಗೆ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲವೇ? ಅಯ್ಯೋ ಆರೋಹಿ, ಇವನು ಭಾವನಾತ್ಮಕವಾಗುತ್ತಿದ್ದಾನೆ. ಆಹನ್, ನಿನ್ನ ಎಂಜಿನಿಯರಿಂಗ್ ಸಂಬಳದಿಂದ ನೀನು ಒಳ್ಳೆಯ ಶರ್ಟ್ ಒಂದನ್ನು ಹೊಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆರೋಹಿಯ ಕನಸುಗಳನ್ನು ನೀನು ಹೇಗೆ ನೆರವೇರಿಸುತ್ತೀಯಾ? ಇದೋ ತೆಗೆದುಕೋ. ವಿಚ್ಛೇದನ ಕೊಡುವ ಬದಲಿಗೆ ನನ್ನಿಂದ ಒಂದು ಚಿಕ್ಕ ಟಿಪ್ಪಿಟ್ಟುಕೋ. ಆಹನ್, ವೈಭವನನ್ನು ನೋಡು. ಅವನು ನನ್ನಿಗಾಗಿ ಪ್ರತಿದಿನ ವಿದೇಶಗಳಿಂದ ದುಬಾರಿ ಹೂಗಳನ್ನು ತರಿಸುತ್ತಾನೆ. ಆದರೆ ನೀನು ಈ 50 ರೂಪೀಸ್ರ ರಸ್ತೆಬದಿ ಹೂಗಳನ್ನು ತಂದಿದ್ದೀಯ. ಇಂದು ನೀನು ಮಿತಿಯನ್ನೇ ದಾಟಿದ್ದೀಯ. ಇದೇನಾ ನಿನ್ನ ಪ್ರೀತಿ? ಇಷ್ಟು ಸಸ್ತಾ ಮತ್ತು ದುರ್ಬಲವೇ? ಮತ್ತು ಅವಳು ಅವನ ಜೊತೆ ಹೋಗುತ್ತಿದ್ದಾಳೆ. ಏನು ನಡೆಯುತ್ತಿದೆ? 3 ವರ್ಷಗಳನ್ನು ಹೀಗೆ ಮುಗಿಸುವುದು ಇಷ್ಟು ಸುಲಭವಾಗಿತ್ತೇ? ಇದೇ ಆ ಜಾಗ್. ಅಲ್ಲಿ ನಾನು ಪ್ರತಿಯೊಂದು ಚಿಕ್ಕ ಸಂತೋಷವನ್ನು ದೊಡ್ಡದಾಗಿಸಲು ಪ್ರಯತ್ನಿಸಿದ್ದೆ. 3 ವರ್ಷಗಳು ನಿಜವಾಗಿಯೂ ಯಾವುದಕ್ಕೂ ಅರ್ಥ ಇರಲಿಲ್ಲವೇ? ಪ್ರೀತಿ ಹಣದ ಮುಂದೆ ಸೋಲುತ್ತದೆಯೇ? ಸರ್ ಆರೋಹಿ ಮಾಧವ್ ಅವರು ನಿಮಗೆ ಎಂದಿಗೂ ಅರ್ಥ ಮಾಡಿಕೊಂಡಿಲ್ಲ. ನೀವು 3 ವರ್ಷಗಳ ಕಾಲ ಎಲ್ಲವನ್ನೂ ಮರೆಮಾಚಿದ್ದೀರಿ, ಕೇವಲ ಒಂದು ನಿಜವಾದ ಪ್ರೀತಿಯ ಹುಡುಕಾಟದಲ್ಲಿ. ಆದರೆ ಅವಳಿಗೆ ಕೇವಲ ಹಣದ ಹಸಿವೇ ಇತ್ತು. ನೀವು ನೆಕ್ಸ್ಟ್ ಇಂಡಸ್ಟ್ರೀಸ್ಗಳಂತಹ ಕಂಪನಿಯನ್ನು ನಡೆಸುತ್ತಿರುವ ವ್ಯಕ್ತಿ, ರಿಯಲ್ ಎಸ್ಟೇಟ್ ಲೋಕದಲ್ಲಿ ಸಂಚಲನ ಮೂಡಿಸಿರುವವರು. ನಿಮ್ಮಿಗೆ ಇದು ಸಣ್ಣ ವಿಷಯ. ಎದ್ದೇಳಿ ಸರ್, ನೀವು ದುರ್ಬಲರಲ್ಲ. ಈ ನೋವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತದೆ. ಸಂಗೀತ, ನೆನಪಿರಲಿ, ನೀವು ನಿಮ್ಮ ಗುರುತನ್ನು ಮರೆಮಾಡಿದರೂ ಕಂಪನಿಯನ್ನು ಮೇಲಿನ ಸ್ಥಾನದಲ್ಲೇ ಇಟ್ಟರು. ಈಗ ಸಮಯ ಬಂದಿದೆ ಜಗತ್ತು ನಿಮ್ಮನ್ನು ತಿಳಿಯಲಿ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಸರ್. ನಾವು ಸೇರಿ ಎಲ್ಲವನ್ನೂ ನಿಭಾಯಿಸೋಣ. ನೀನು ಸರಿಯಾಗಿ ಹೇಳುತ್ತಿದ್ದೀಯ ಸೌಮ್ಯ. ನಾನು ನೆಕ್ಸ್ಟ್ ಇಂಡಸ್ಟ್ರೀಸ್ನ ಮಾಲೀಕ. ನನಗೆ ಭಾವನೆಗಳಲ್ಲಿ ಒಳಗಾಗುವ ಹಕ್ಕೇ ಇಲ್ಲ. 3 ವರ್ಷಗಳ ಕಾಲ ನಾನು ನನ್ನನ್ನು ತಡೆದುಕೊಂಡಿದ್ದೆ. ಆದರೆ ಈಗ ಸಾಕು. ಈ ನೋವು ನನಗೆ ಸತ್ಯ ಏನು ಎಂಬುದನ್ನು ನೆನಪಿಸಲಿದೆ. ಧನ್ಯವಾದಗಳು ಸೌಮ್ಯ, ನೀನು ನನ್ನನ್ನು ಎಬ್ಬಿಸಿದ್ದೀಯಾ. ಸರ್, ನಿಮಗೆ ಧನ್ಯವಾದಗಳು. ನಿಮ್ಮ ಅಪ್ಪನ ಸಾವಿನ ನಂತರ ಕಳೆದ 3 ವರ್ಷಗಳಿಂದ ನಾನು ಕಂಪನಿ ಮತ್ತು ಎಲ್ಲವನ್ನೂ ನೋಡಿಕೊಂಡಿದ್ದೇನೆ. ಮೀಟಿಂಗ್ಗಳು, ಡೀಲ್ಗಳು ಎಲ್ಲವೂ. ಆದರೆ ನನಗೆ ಗೊತ್ತಿತ್ತು ಇದು ನಿಮ್ಮ ಸಾಮ್ರಾಜ್ಯ ಎಂದು. ನಾಳೆ ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ನಲ್ಲಿ ನಾನು ಎಲ್ಲರಿಗೂ ಹೇಳುತ್ತೇನೆ ನಿಜವಾದ ಮಾಲೀಕ ಯಾರು ಎಂದು. ಹೌದು ಸೌಮ್ಯ, ನಾಳೆ ಎಲ್ಲವೂ ಬದಲಾಗಲಿದೆ. ನಾನು ಸ್ವತಃ ಕಂಪನಿಯನ್ನು ನೋಡಿಕೊಳ್ಳುತ್ತೇನೆ ಮತ್ತು ಆ ಆರೋಹಿಯ ಕಂಪನಿಗೆ ನೀಡಲಾದ ನೆಕ್ಸ್ಟ್ ಜೆನ್ ಪ್ಯಾಲೇಸ್ ಪ್ರಾಜೆಕ್ಟ್ನ ಒಪ್ಪಂದದ ಬಗ್ಗೆ ನಾಳೆ ಅವಳಿಗೆ ಗೊತ್ತಾಗುತ್ತದೆ. ಆ ಒಪ್ಪಂದ ಸಿಗುತ್ತದೆಯೋ ಇಲ್ಲವೋ ಎಂದು. ನಾನು ಅದನ್ನು ಅವಳಿಗೆ ಕೇವಲ ಅವಳು ನನ್ನ ಹೆಂಡತಿಯಾಗಿದ್ದ ಕಾರಣದಿಂದ ಕೊಟ್ಟಿದ್ದೆ. ಆದರೆ ಈಗ ಅವಳು ನೋಡುತ್ತಾಳೆ ನೆಕ್ಸ್ಟ್ ಇಂಡಸ್ಟ್ರೀಸ್ನ ಮಾಲೀಕ ಏನು ಮಾಡಬಲ್ಲನು ಎಂದು. ಜಗತ್ತಿಗೆ ಗೊತ್ತಾಗುತ್ತದೆ ಅಹನ್ ಸಿಂಘಾನಿಯಾ ಯಾರು ಎಂದು. ಸೌಮ್ಯ, ನಾಳೆಯ ಮೀಟಿಂಗ್ ತಯಾರಿಸು. ನಾನು ಸ್ವತಃ ಪತ್ರಿಕಾಗೋಷ್ಠಿ ನಡೆಸುತ್ತೇನೆ. ಹೌದು ಸರ್, ನಾನು ಎಲ್ಲವನ್ನೂ ಸಿದ್ಧಪಡಿಸುತ್ತೇನೆ. ನಾನು ಎಷ್ಟು ದಿನಗಳಿಂದ ನೀವು ಯಾವಾಗ ಕಂಪನಿಯನ್ನು ನಿಭಾಯಿಸುತ್ತೀರಿ ಎಂದು ಯೋಚಿಸುತ್ತಿದ್ದೆ. ನಿಮ್ಮ ಗುರುತು ಮರೆಮಾಡಲ್ಪಟ್ಟಿತ್ತು. ಆದರೆ ಈಗ ಸಮಯ ಬಂದಿದೆ. ಆರೋಹಿ ಮ್ಯಾಡಮ್ಗೆ
ಬಹುಶಃ ವಿಷಾದವಾಗಬಹುದು, ಆದರೆ ಇದು ಅವರಿಗೊಂದು ಪಾಠವಾಗುತ್ತದೆ. ಮತ್ತು ಸರ್, ನೀವು ಚಿಂತಿಸಬೇಡಿ. ನೆಕ್ಸ್ಟ್ ಇಂಡಸ್ಟ್ರೀಸ್ ಇನ್ನಷ್ಟು ಬಲಿಷ್ಠವಾಗುತ್ತದೆ. ನಾವು ಸೇರಿ ಹೊಸ ಎತ್ತರಗಳನ್ನು ತಲುಪೋಣ. ಹೌದು ಸೌಮ್ಯ, ನಾಳೆ ಎಲ್ಲರಿಗೂ ಲೆಕ್ಕ ಕೇಳಲಾಗುತ್ತದೆ. ಈಗ ಮನೆಗೆ ಹೋಗೋಣ. ಬೆಳಿಗ್ಗೆ ಹೊಸ ಯುದ್ಧ ಆರಂಭವಾಗಲಿದೆ. ಎಲ್ಲವೂ ಸಮಯಕ್ಕೆ ಪ್ರಾರಂಭವಾಗಬೇಕು. ಇಂದು ನಿಜವಾದ ಮಾಲೀಕ ಯಾರು ಎಂಬುದು ಗೊತ್ತಾಗುತ್ತದೆ. ಸಿಒ ಬದಲಾಗಲಿದ್ದಾರೆಯೇ? ಇಂದು ಮಾಲೀಕ ಸ್ವತಃ ಮುಂದೆ ಬರುತ್ತಿದ್ದರೆ ದೊಡ್ಡ ಬದಲಾವಣೆ ಆಗಲಿದೆ. ನಿನಗೆ ನಿಜವಾಗಿಯೂ ಅನಿಸುತ್ತಿದೆಯೇ ಇಂದು ನಿಜವಾದ ಮಾಲೀಕ ಮುಂದೆ ಬರುತ್ತಾನೆ ಎಂದು? 3 ವರ್ಷಗಳಿಂದ ಎಲ್ಲವೂ ಮರೆಮಾಡಲ್ಪಟ್ಟಿತ್ತು. ಏನೋ ದೊಡ್ಡದು ನಡೆಯಲಿದೆ. ಕೇಳಿದ್ದೇನೆ, ಕಂಪನಿಯ ಅನೇಕ ನಿರ್ಧಾರಗಳನ್ನು ಹಿಂದಿನಿಂದ ಯಾರೋ ಬೇರೆ ತೆಗೆದುಕೊಳ್ಳುತ್ತಿದ್ದರು. ಅವರು ನಿಜವಾಗಿಯೂ ಮುಂದೆ ಬಂದರೆ ಹಲವರ ಕುರ್ಚಿಗಳು ಅಲುಗಾಡುತ್ತವೆ. ಮತ್ತು ಆರೋಹಿ ಮ್ಯಾಡಮ್ಗೇನೂ ಆಗುತ್ತದೆ ಇಂದು. ನಂತರ ಬಹುಶಃ ಅವರಿಗೆ ನಿಜವಾದ ಶಕ್ತಿಯ ಅರಿವು ಆಗಬಹುದು. ಸರ್, ಎಲ್ಲವೂ ಸಿದ್ಧವಾಗಿದೆ. ನಿಮ್ಮ ಪ್ರವೇಶದೊಂದಿಗೆ ಕಾರ್ಯಕ್ರಮ ಆರಂಭವಾಗುತ್ತದೆ. ನೆನಪಿಡಿ, ಇಂದು ನಿಮ್ಮ ನಿಜವಾದ ಗುರುತು ಹೊರಬರುತ್ತದೆ. ಹೌದು ಸೌಮ್ಯ, ಇಂದು ಆ ದಿನ 3 ವರ್ಷಗಳ ಮರೆಮಾಡಿದ ಜೀವನ ಮುಗಿಯಿತು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ಗೆ ನಿಮ್ಮ ಸ್ವಾಗತ. ಕಳೆದ 3 ವರ್ಷಗಳಿಂದ ನೀವು ಎಲ್ಲರೂ ನನ್ನನ್ನು ಕಂಪನಿಯ ಮುಖವಾಗಿ ತಿಳಿದಿದ್ದೀರಿ. ಸೌಮ್ಯ ಶರ್ಮಾ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಆದರೆ ಇಂದು ನಾನು ನಿಮಗೆ ನಿಜವಾದ ಮಾಲೀಕ ಯಾರು ಎಂದು ಹೇಳಲು ಬಂದಿದ್ದೇನೆ. ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ ರಿಯಲ್ ಎಸ್ಟೇಟ್ ಜಗತ್ತಿನ ದಿಗ್ಗಜ. ಕೋಟ್ಯಂತರದ ಪ್ರಾಜೆಕ್ಟ್ಗಳು, ಸಾವಿರಾರು ಉದ್ಯೋಗಿಗಳು ಮತ್ತು ಅನೇಕ ಯಶಸ್ಸುಗಳು. ಇದರ ನಿಜವಾದ ಮಾಲೀಕ ಬೇರೆ ಯಾರೂ ಅಲ್ಲ, ಆಹನ್ ಸಿಂಘಾನಿಯಾ. ಧನ್ಯವಾದಗಳು ಸೌಮ್ಯ. ಹೌದು, ನಾನು ಆನ್ ಸಿಂಘಾನಿಯಾ, ನೆಕ್ಸ್ಟ್ ಇಂಡಸ್ಟ್ರೀಸ್ನ ಸ್ಥಾಪಕ ಮತ್ತು ಮಾಲೀಕ. ಕಳೆದ 3 ವರ್ಷಗಳಿಂದ ನಾನು ನನ್ನ ಗುರುತನ್ನು ಮರೆಮಾಡಿದ್ದೆ. ಏಕೆಂದರೆ ನಾನು ಒಂದು ವೈಯಕ್ತಿಕ ಪರೀಕ್ಷೆ ನಡೆಸುತ್ತಿದ್ದೆ. ಜಗತ್ತು ಮತ್ತು ನನ್ನ ಜೀವನದಲ್ಲಿರುವ ಜನರು ನನ್ನ ಶಕ್ತಿಯಿಲ್ಲದೆ ಕೂಡ ನನಗೆ ಮೌಲ್ಯ ನೀಡುತ್ತಾರೆಯೇ ಎಂದು ನೋಡಲು ಬಯಸಿದೆ. ನನ್ನ ಅಪ್ಪನ ಸಾವಿನ ನಂತರ ನಾನು ಕಂಪನಿಯನ್ನು ಹಿನ್ನೆಲೆಯಿಂದ ನಡೆಸುತ್ತಿದ್ದೆ. ಸೌಮ್ಯ ಎಲ್ಲವನ್ನೂ ನಿಭಾಯಿಸಿದಳು. ಮೀಟಿಂಗ್ಗಳು, ಡೀಲ್ಗಳು ಎಲ್ಲವೂ. ಆದರೆ ಈಗ ಸಮಯ ಬಂದಿದೆ. ನಾನು ಸ್ವತಃ ಬಂದಿದ್ದೇನೆ. ನೆಕ್ಸ್ಟ್ ಇಂಡಸ್ಟ್ರೀಸ್ ಹೊಸ ಎತ್ತರಗಳನ್ನು ತಲುಪಲಿದೆ. ನಾವು ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುತ್ತೇವೆ. ನಿನ್ನೆ ನಾವು ಜೆನ್ ಪ್ಯಾಲೇಸ್ ಪ್ರಾಜೆಕ್ಟ್ನ ಒಪ್ಪಂದವನ್ನು ಕಪೂರ್ ಎಂಟರ್ಪ್ರೈಸಸ್ಗೆ ನೀಡಿದ್ದೆವು. ಆದರೆ ಈಗ ಕೆಲವು ಹೊಸ ಮಾಹಿತಿಯ ಆಧಾರದ ಮೇಲೆ ಆ ಒಪ್ಪಂದವನ್ನು ರದ್ದುಗೊಳಿಸಲಾಗುತ್ತದೆ. ನೆಕ್ಸ್ಟ್ ಇಂಡಸ್ಟ್ರೀಸ್ ಯಾವುದೇ ಅಂತಹ ಕಂಪನಿಯೊಂದಿಗೆ ಭಾಗಸಹಕಾರ ಮಾಡುವುದಿಲ್ಲ. ಅದು ಪ್ರಾಮಾಣಿಕತೆ ಮತ್ತು ವಿಶ್ವಾಸಕ್ಕೆ ತಕ್ಕದ್ದಾಗಿರದಿದ್ದರೆ ನಾವು ಹೊಸ ಭಾಗಸಹಭಾಗಿಗಳನ್ನು ಹುಡುಕುತ್ತೇವೆ. ಧನ್ಯವಾದಗಳು. ನೋಡಿದಿಯಾ ವೈಭವ, ಆ ಒಪ್ಪಂದ ಸಿಕ್ಕಿತು. ಈಗ ಕಪೂರ್ ಎಂಟರ್ಪ್ರೈಸಸ್ ನೆಕ್ಸ್ಟ್ ಜೆನ್ ಜೊತೆ ಸೇರಿ ಹೊಸ ಎತ್ತರಗಳನ್ನು ತಲುಪಲಿದೆ. ಆನ್ ಎಂಬ ನಿಷ್ಪ್ರಯೋಜಕನು ಇದನ್ನು ಎಂದಿಗೂ ಮಾಡಲಾಗುತ್ತಿರಲಿಲ್ಲ. ಹೌದು ಹೇಳಿ. ಮೀಟಿಂಗ್ ಮಧ್ಯದಲ್ಲಿ ಕರೆ ಮಾಡುತ್ತಿರುವುದು ಅಷ್ಟು ತುರ್ತುವೇನಾ? ಏನಾಯಿತು? ಮ್ಯಾಡಮ್, ಬೇಗ ಟಿವಿ ಆನ್ ಮಾಡಿ. ನೆಕ್ಸ್ಟ್ ಇಂಡಸ್ಟ್ರೀಸ್ನ ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತಿದೆ. ಮಾಲೀಕರ ಬಹಿರಂಗವಾಗಿದೆ ಮತ್ತು ನಮ್ಮ ಕಾಂಟ್ರಾಕ್ಟ್. ಮ್ಯಾಡಮ್, ಅವರು ಆ ಕಾಂಟ್ರಾಕ್ಟ್ ರದ್ದು ಮಾಡುವ ಬಗ್ಗೆ. ಯಾವ ಪ್ರೆಸ್ ಕಾನ್ಫರೆನ್ಸ್? ಯಾವ ಮಾಲೀಕ್? ನೆಕ್ಸ್ಟ್ ಜಿನ್ನ ಮಾಲೀಕ ಎಂದಿಗೂ ಮುಂದೆ ಬಂದಿರಲಿಲ್ಲ. ಮ್ಯಾಡಮ್, ಅವರು ಕಾಂಟ್ರಾಕ್ಟ್ ರದ್ದು ಮಾಡುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಮಾಧ್ಯಮಗಳಲ್ಲಿ ತುಂಬಾ ಪ್ರಶ್ನೆಗಳು ಏಳುತ್ತಿವೆ. ಕಪೂರ್ ಎಂಟರ್ಪ್ರೈಸಸ್ನ ಹೆಸರು ಹೇಳಲಾಗುತ್ತಿದೆ. ಏನು ಹೇಳಿದೆ ನೀನು? ಆನ್ ಸಿಂಘಾನಿಯಾ ಕಾಂಟ್ರಾಕ್ಟ್ ರದ್ದು ಮಾಡಿದ್ದಾನಾ? ಏನಾಯಿತು? ಈಗಲೇ ಟಿವಿ ಆನ್ ಮಾಡು. ನಿನ್ನೆ ನಾವು ಪ್ಯಾಲೇಸ್ ಪ್ರಾಜೆಕ್ಟ್ನ ಕಾಂಟ್ರಾಕ್ಟ್ ಅನ್ನು ಕಪೂರ್ ಎಂಟರ್ಪ್ರೈಸಸ್ಗೆ ನೀಡಿದ್ದೆವು. ಹೊಸ ಮಾಹಿತಿಯ ಆಧಾರದ ಮೇಲೆ ಆ ಕಾಂಟ್ರಾಕ್ಟ್ ಈಗ ರದ್ದು ಮಾಡಲಾಗುತ್ತಿದೆ. ಅವೆ ಇಲ್ಲ, ಇದು ಸುಳ್ಳು. ಆ ನಿಷ್ಪ್ರಯೋಜಕನು ಹೀಗೆ ಹೇಗೆ ಮಾಡಬಹುದು? ಇದು ಹೇಗೆ ಸಾಧ್ಯ? ಆನ್ ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ನ ಮಾಲೀಕ ಅಲ್ಲ. ಇದು ಸುಳ್ಳು. ಹಾಗಾದರೆ ಆ 3 ವರ್ಷಗಳೆಲ್ಲ ಒಂದು ಪರೀಕ್ಷೆಯಿತ್ತೇ? ಇದು ಏನಾಯಿತು? ಈಗ ನಾವು ಏನು ಮಾಡೋದು? ಇಲ್ಲ, ಇದು ಸುಳ್ಳು. ಇದು ಸತ್ಯವಾಗಲು ಸಾಧ್ಯವಿಲ್ಲ. ಆರೋಹಿ, ಬಹುಶಃ ಇದು ಸತ್ಯ. ಮೌನವಾಗಿರು ವೈಭವ. ಅವನು ನೆಕ್ಸ್ಟ್ ಜೆನ್ ಇಂಡಸ್ಟ್ರೀಸ್ನ ಮಾಲೀಕ ಹೇಗೆ ಆಗಬಹುದು? ಇಲ್ಲ, ಇದು ಎಲ್ಲವೂ ಸುಳ್ಳು. ಆನ್ ಹೀಗಿರಲು ಸಾಧ್ಯವಿಲ್ಲ. ಅವನು ನನ್ನ ಮುಂದೆ ಒಂದು ಸಾಮಾನ್ಯ ವ್ಯಕ್ತಿಯಂತೆ ಬದುಕುತ್ತಿದ್ದ. ಸರ್, ನೀವು ಅದ್ಭುತ ಮಾಡಿದ್ದೀರಿ. ಈಗ ಜಗತ್ತಿಗೆ ತಿಳಿದಿದೆ. ಹೌದು ಸೌಮ್ಯ, ಅವರಿಗೆ ಗೊತ್ತಾಗಿರಬಹುದು. ಆದರೆ ಈಗ ಮುಂದೆ ಸಾಗುವ ಸಮಯ ಬಂದಿದೆ.
ನೆಕ್ಸ್ಟ್ ಜನ್ ಇಂಡಸ್ಟ್ರೀಸ್ ಹೊಸ ಆರಂಭ ಮಾಡಲಿದೆ, ನಾನು ಕೂಡ. ಇದು ಹೇಗೆ ಸಾಧ್ಯ? ಆ ನಿಷ್ಪ್ರಯೋಜಕನು ನೆಕ್ಸ್ಟ್ ಜನ್ನ ಮಾಲೀಕನಾ? ನಾನು ಅವನಿಗೆ ಏನೇನು ಹೇಳಿದೆ? ಏನೇನು ಮಾಡಿದೆ? ಓ ದೇವರೇ, ನಾನು ಏನು ಮಾಡಿಬಿಟ್ಟೆ? ಇನ್ನೂ ತಡವಾಗಿಲ್ಲ. ನನಗೆ ಅವನಿಂದ ಕ್ಷಮೆ ಕೇಳಬೇಕು. ಬಹುಶಃ ನಾನು ಅವನಿಂದ ಕ್ಷಮೆ ಕೇಳಬೇಕು. ಬಹುಶಃ ಅವನು ನನ್ನನ್ನು ಕ್ಷಮಿಸಬಹುದು. ಆ ಮೌನ್, ಆ ಪ್ರೀತಿ ನಾನು ಎಂದಿಗೂ ನೋಡಿರಲಿಲ್ಲ. ಸಂಗೀತೈ, ನಾನು ಕುರುಡಾಗಿದ್ದೆ. ನನ್ನ ಹೆಸರು ಆರೋಹಿ ಕಪೂರ್. ನನಗೆ ಮಿಸ್ಟರ್ ಆನ್ ಸಿಂಗಾನಿಯಾ ಅವರನ್ನು ಭೇಟಿಯಾಗಬೇಕು. ಮ್ಯಾಡನ್, ನೀವು 35ನೇ ಮಹಡಿಗೆ ಹೋಗಿ. ಅವರ ಆಫೀಸ್ ಅಲ್ಲಿ ಇದೆ. ಹೇಳದೆ ಆಫೀಸ್ಗೆ ಬರುವುದು ಯಾವಾಗಿನಿಂದ ಆರಂಭ ಮಾಡಿದೆ? ಆನ್, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಎಲ್ಲವನ್ನೂ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನೀನು ನೆಕ್ಸ್ಟ್ ಜನ್ನ ಮಾಲೀಕ. ನಾನು ಕುರುಡಾಗಿದ್ದೆ. ಹಣದ ಲಾಲಸೆಯಲ್ಲಿ ನಾನು ನಿನಗೆ ತುಂಬಾ ನೋವು ಕೊಟ್ಟೆ. ದಯವಿಟ್ಟು ಆ ಕಾಂಟ್ರಾಕ್ಟ್ ಅನ್ನು ಮರಳಿ ಕೊಡು. ನಮ್ಮ ಕಂಪನಿ ಹಾಳಾಗಿ ಬಿಡುತ್ತದೆ ಮತ್ತು ನಾವು ಮತ್ತೆ ಒಟ್ಟಿಗೆ ಇರಬಹುದು. ಆರೋಹಿ, ಈಗ ತುಂಬಾ ತಡವಾಗಿದೆ. ಈ 3 ವರ್ಷಗಳಲ್ಲಿ ನೀನು ಎಂದಿಗೂ ನನ್ನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ನಾನು ನನ್ನ ಗುರುತನ್ನು ಮರೆಮಾಡಿದ್ದೆ. ನೀನು ನನ್ನನ್ನು ನನ್ನ ನಿಜವಾದ ರೂಪದಲ್ಲಿ ಪ್ರೀತಿಸಬಹುದೇ ಎಂದು ನೋಡಲು. ನೀನು ಹಣವನ್ನೇ ಪ್ರೀತಿಸುತ್ತೀಯೆ. ಆ ಕಾಂಟ್ರಾಕ್ಟ್, ನಾನು ಅದನ್ನು ನಿನಗೆ ಕೊಟ್ಟದ್ದು ನೀನು ನನ್ನ ಹೆಂಡತಿಯಾಗಿದ್ದರಿಂದ. ಆದರೆ ಈಗ ಅದು ರದ್ದು. ಸದಾಕಾಲಕ್ಕೂ ರದ್ದು. ಹೋಗು, ನಿನ್ನ ಜೀವನವನ್ನು ನೋಡಿಕೋ. ಈಗ ನನಗೆ ನಿನ್ನ ಅಗತ್ಯವಿಲ್ಲ. ದಯವಿಟ್ಟು ಆನ್, ನನಗೆ ಪಶ್ಚಾತ್ತಾಪವಾಗಿದೆ. ನಾನು ಬದಲಾಗುತ್ತೇನೆ. ನಮ್ಮ ಮದುವೆಗೆ ಇನ್ನೊಂದು ಅವಕಾಶ ಕೊಡು, ದಯವಿಟ್ಟು. ಅದು ಒಂದು ಬಲವಂತವಾಗಿತ್ತು. ಅದು ಈಗ ಮುಗಿದಿದೆ. ಹೊರಗೆ ಹೋಗು. ಹೋಗು ಆರೋಹಿ, ಹೊರಗೆ ಹೋಗು. ನಾನು ನಿನ್ನನ್ನು ಕ್ಷಮಿಸಿಲ್ಲ, ಕ್ಷಮಿಸುವುದೂ ಇಲ್ಲ. ನೀನು ನನ್ನ ಪ್ರೀತಿಗೆ ಅವಮಾನ ಮಾಡಿದ್ದೀಯೆ. ಈಗ ನಿನ್ನ ಕಂಪನಿಯನ್ನು ಉಳಿಸಬಲ್ಲೆಯಾದರೆ. ನಾನು ಇಲ್ಲಿ ಎಲ್ಲವನ್ನೂ ಕಳೆದುಕೊಂಡೆ. ನೆಕ್ಸ್ಟ್ ಇಂಡಸ್ಟ್ರೀಸ್ನ ಕಾಂಟ್ರಾಕ್ಟ್ ರದ್ದು ಆದ ಕೂಡಲೇ ನಮ್ಮ ಕಂಪನಿಯ ಪರಿಸ್ಥಿತಿ ಹದಗೆಟ್ಟಿತು. ನಾವು ನಮ್ಮ ಹಣವನ್ನು ಹಿಂತೆಗೆದುಕೊಳ್ಳುತ್ತಿದ್ದೇವೆ. ವೈಭವ, ದಯವಿಟ್ಟು ನನಗೆ ಸಹಾಯ ಮಾಡು. ಕಂಪನಿ ನಾಶವಾಗಿದೆ. ಆರೋಹಿ, ನೀನು ನಿಜವಾಗಿಯೂ ನನ್ನ ಬಳಿ ಸಹಾಯ ಕೇಳಲು ಬಂದೆಯಾ? ಆರೋಹಿ, ಈಗ ನಾನು ನಿನಗೆ ಏಕೆ ಸಹಾಯ ಮಾಡಬೇಕು? ನಾನು ನಿನ್ನ ಹಣವನ್ನೇ ಪ್ರೀತಿಸುತ್ತಿದ್ದೆ. ನಿನ್ನ ಕಂಪನಿ, ನಿನ್ನ ಸ್ಟೇಟಸ್, ಅವೆಲ್ಲವೂ ನನಗೆ ಐಷಾರಾಮಿ ಜೀವನ ನೀಡುತ್ತಿದ್ದವು. ಈಗ ನೀನು ಏನು? ಒಬ್ಬ ಹಾಳಾದ ಹೆಂಗಸು. ಹೋಗು, ಇನ್ನೆಲ್ಲಿ ಬೇಕಾದರೂ ಹೋಗು. ನಾನು ನಿನ್ನನ್ನು ಬಳಸಿಕೊಂಡೆ. ಏಕೆಂದರೆ ನೀನು ಬಳಸಿಕೊಳ್ಳಲು ಯೋಗ್ಯಳಾಗಿದ್ದೆ. ಈಗ ನನ್ನ ಬಳಿ ಹೊಸ ಗೆಳತಿ ಇದ್ದಾಳೆ. ಅವಳು ಶ್ರೀಮಂತಳು. ಹೊರಗೆ ಹೋಗು ಮತ್ತು ಮತ್ತೆ ಎಂದಿಗೂ ಬರಬೇಡ. ಎಲ್ಲವೂ ಮುಗಿದು ಹೋಯಿತು. ಕಂಪನಿ, ಹಣ, ಪ್ರೀತಿ, ಎಲ್ಲವೂ. ನಾನು ಎಲ್ಲವನ್ನೂ ಕಳೆದುಕೊಂಡೆ. ನನ್ನದೇ ತಪ್ಪಿನಿಂದ. ಈಗ ನನ್ನ ಬಳಿ ಏನೂ ಉಳಿದಿಲ್ಲ. ಜೋದಿಯಾ, ಸೌಮ್ಯ, ನೀನು ನನ್ನ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ನನ್ನ ಜೊತೆ ನಿಂತಿದ್ದೆ. ಎಲ್ಲವೂ ಕುಸಿಯುತ್ತಿದ್ದಾಗ ನೀನೇ ನನ್ನ ಶಕ್ತಿಯಾಗಿದ್ದೆ. ನನ್ನ ಕಂಪನಿಯನ್ನು ಆಕಾಶದ ಎತ್ತರಗಳಿಗೆ ತಲುಪಿಸಲು. ನಿನ್ನ ಪಾತ್ರ ಬಹಳ ದೊಡ್ಡದು. ನೀನು ಕೇವಲ ನನ್ನ ಕಾರ್ಯದರ್ಶಿಯಲ್ಲ. ನೀನು ನನ್ನ ಅತ್ಯಂತ ದೊಡ್ಡ ಶಕ್ತಿ. ನಾನು ನನ್ನ ಸಂಪೂರ್ಣ ಜೀವನವನ್ನು ನಿನ್ನ ಜೊತೆ ಕಳೆಯಲು ಬಯಸುತ್ತೇನೆ. ನೀನು ನನ್ನ ಹೆಂಡತಿಯಾಗುವೆಯಾ? ನೀನು ನನ್ನ ಜೀವನದ ಒಂದು ಭಾಗವಾಗುವೆಯಾ? ಸರ್. ಅಂದರೆ ಆಹನ್, ನನಗೂ ಹಲವಾರು ದಿನಗಳಿಂದ ಇದನ್ನು ಹೇಳಬೇಕೆಂದಿತ್ತು. ಆದರೆ ನೀವು ಏನು ಯೋಚಿಸುತ್ತೀರಿ ಎಂದು ನಾನು ಹೆದರುತ್ತಿದ್ದೆ. ನಾನು ಯಾವಾಗಲೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿದ್ದೇನೆ. ನಿಮ್ಮ ಕಂಪನಿಯ ಬಗ್ಗೆ ಅಲ್ಲ, ನಿಮ್ಮ ಹೃದಯದ ಬಗ್ಗೆ. ನಿಮ್ಮಂತಹ ವ್ಯಕ್ತಿ ತಾನೇ. ನಿಮ್ಮಂತಹಷ್ಟು ಬಲಿಷ್ಠ, ಇಷ್ಟು ಒಳ್ಳೆಯವರು. ಹೌದು, ನಾನು ಆಗುತ್ತೇನೆ ಮತ್ತು ನಾನು ವಾಗ್ದಾನ ಮಾಡುತ್ತೇನೆ. ನಾವು ಒಟ್ಟಿಗೆ ಪ್ರತಿಯೊಂದು ಕಷ್ಟವನ್ನು ಎದುರಿಸುತ್ತೇವೆ. ನಿಮಗೆ ಈ ಚಿಕ್ಕ ಚಿತ್ರ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆತಿಬಿಡಬೇಡಿ.